ನೆಲಮಂಗಲದಲ್ಲಿ ಮಠ ಮಧ್ಯಾಹ್ನ ನಡೆದಿರೋ ಭೀಕರ ಕೊಲೆಯಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಜನ ಓಡಾಡ್ತಿರುವಾಗಲೇ ಒಬ್ಬ ಮಹಿಳೆಯನ್ನ ಕೊಡಲೆಯಿಂದ ಕೊಚ್ಚಿ ಕೊಲ್ಲಲಾಗಿದೆ. ಮೊಮ್ಮಗನನ್ನ ಶಾಲೆಯಿಂದ ಕರೆತರಲು ಹೋಗಿದ್ದ ವೇಳೆ ನಡೆದಿರೋ ಕೊಲೆಯಿಂದ ಜನ ನಿರ್ಭೀತಿಯಿಂದ ಓಡಾಡೋದು ಹೇಗೆ ಅನ್ನೋ ಪ್ರಶ್ನೆ ಕೇಳೋಕೆ ಶುರುವಾಗಿದೆ. ಇಷ್ಟಕ್ಕೂ ಈ ಕೊಲೆ ನಡೆದಿದ್ದು ಯಾಕೆ, ಕೊಲೆ ಆಗಿದ್ದು ಯಾರು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಡು ರಸ್ತೆಯಲ್ಲಿ ಹರಿದಿರೋ ನೆತ್ತರು, ರಕ್ತದ ಮಡುವಿನಲ್ಲಿ ಬಿದ್ದಿರೋ ಮಹಿಳೆ, ಎಲ್ಲಿ ನಮ್ಮಮ್ಮ, ನನಗೆ ತೋರಿಸಿ ಅಂತಿರೋ ಮಗಳು. ಅದೊಂದು ಸುದ್ದಿ ಕೇಳಿ ಸ್ಥಳದಲ್ಲಿ ನೆರೆದಿರೋ ಜನರು, ಪಕ್ಕದಲ್ಲಿ ಪತ್ತೆಯಾಗಿರೋ ಕೊಡಲೆ. ಘಟನೆ ಬಗ್ಗೆ ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿ ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆಯಲ್ಲೇ. ಇದಕ್ಕೆಲ್ಲ ಕಾರಣ ಒಬ್ಬ ಮಹಿಳೆಯ ಹತ್ಯೆ. ಮಠ ಮಧ್ಯಾಹ್ನ ನಡು ರಸ್ತೆಯಲ್ಲಿ ಮಹಿಳೆ ಪತ್ತೆ. ಕೊಡಲೆಯಿಂದ ಕೊಚ್ಚಿಕೊಂಡು ಹಾಕಿದ್ದು ಯಾರು? ಈ ಫೋಟೋದಲ್ಲಿ ಕಾಣುತ್ತಿರೋ ಮಹಿಳೆಯ ಹೆಸರು ದಾಕ್ಷಾಯಿಣಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆಯ ನಿವಾಸಿ. ಈಕೆ ಸೋಮವಾರ ಮಠ ಮಧ್ಯಾಹ್ನ ಜೀವ ಕಳೆದುಕೊಂಡಿದ್ದಾರೆ. ಇದು ಕೇವಲ ಸಾವಲ್ಲ, ಒಂದು ಹತ್ಯೆ. ಮಠ ಮಧ್ಯಾಹ್ನ ನಡು ರಸ್ತೆಯಲ್ಲಿ ನಡೆದುಕೊಂಡು ಬರ್ತಿದ್ದಾಕೆಯನ್ನ ಕೊಡಲಿಯಿಂದ ಕೊಚ್ಚಿ ಕೊಲ್ಲಲಾಗಿದೆ. ಇದಕ್ಕೆ ಕಾರಣ ಆಕೆಯ ಸಂಬಂಧಿ ವೀರಭದ್ರಪ್ಪ ಅನ್ನೋ ಆರೋಪ ಕೇಳಿಬಂದಿದೆ. ಆದರೆ ಪೊಲೀಸರು ಆತನೇ ಕೊಂದಿದ್ದಾನೆ ಅಂತ ಇನ್ನೂ ಖಚಿತಪಡಿಸಿಲ್ಲ. ಆದರೆ ಹತ್ಯೆಗೆ ಕಾರಣರಾದ ವ್ಯಕ್ತಿಯ ಗುರುತು ಪತ್ತೆಯಾಗಿದ್ದು ಶೀಘ್ರವೇ ಆತನನ್ನ ಬಂಧಿಸುತ್ತೇವೆ ಅಂತ ಹೇಳಿದ್ದಾರೆ. ಮೊಮ್ಮಗನನ್ನ ಶಾಲೆಯಿಂದ ಕರೆತರುತ್ತಿದ್ದ ಮಹಿಳೆ, ಹಿಂದಿನಿಂದ ಬಂದು ಏಕಾಏಕಿ ಮಹಿಳೆ ಮೇಲೆ ಅಟ್ಯಾಕ್. ಕುದುರೆಗೆರೆಯ ನಿವಾಸಿ ದಾಕ್ಷಾಯಿಣಿ ಎಂದಿನಂತೆ ಸೋಮವಾರ ಮಧ್ಯಾಹ್ನ ಕೂಡ ಮೊಮ್ಮಗನನ್ನ ಶಾಲೆಯಿಂದ ಕರೆತರಲು ಹೋಗಿದ್ರು. ಶಾಲೆಗೆ ಹೋಗಿ ಮೊಮ್ಮಗನನ್ನ ಕರೆತರುತ್ತಿದ್ರು. ಈ ವೇಳೆ ಹಿಂದಿನಿಂದ ಬೈಕ್ನಲ್ಲಿ ಬಂದ ಕಿರಾತಕರು ಏಕಾಏಕಿ ಮಹಿಳೆ ಮೇಲೆ ಕೊಡಲಿಯಿಂದ ಹತ್ಯೆ ಮಾಡಿದ್ದಾರೆ. ಕೊಡಲಿ ಏಟು ತಿಂದ ಮಹಿಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಹಿಳೆಯ ಕುರಿತು ಕನಿಷ್ಠ ಕನಿಕರ ತೋರದ ಹಂತಕ ಆಕೆ ರಕ್ತದ ಮಡುವಿನಲ್ಲಿ ಬಿದ್ದ ಕೊಡಲೆ, ಹತ್ಯೆಗೆ ಬಳಸಿದ್ದ ಕೊಡಲಿಯನ್ನ ಹತ್ಯೆಯಾದ ಮಹಿಳೆಯ ಶವ ಪತ್ತೆಯಾದ ಜಾಗದ ಗಾವುದ ದೂರ ಬಿಸಾಡಿ ಹೋಗಿದ್ದ. ಆಸ್ತಿ ವಿವಾದಕ್ಕೆ ಸಂಬಂಧಿಯನ್ನ ಕೊಂದನ ಪಾಪಿ. ನಡು ರಸ್ತೆಯಲ್ಲಿ ಮಹಿಳೆಯನ್ನ ಕೊಚ್ಚಿ ಕೊಂದಿದ್ಯಾಕೆ? ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ವೀರಭದ್ರಪ್ಪ. ಈತ ಕೂಡ ಕುದುರೆಗೆರೆಯ ನಿವಾಸಿ. ಈತ ಈಗ ಮೃತಪಟ್ಟಿರೋ ದಾಕ್ಷಾಯಿಣಿ ಸಂಬಂಧಿಯಾಗಿದ್ದಾನೆ. ಈತನಿಗೂ ದಾಕ್ಷಾಯಿಣಿಗೂ ಅನೈತಿಕ ಸಂಬಂಧ ಇತ್ತು ಅನ್ನೋ ಊಹಾಪೋಹ ಇತ್ತು. ಇದರ ನಡುವೆ ಇವರು ಸಂಬಂಧಿಕರಾದ ಕಾರಣ ಆಸ್ತಿ ವಿವಾದ ಇತ್ತು ಅನ್ನೋ ಮಾತುಗಳು ಕೇಳಿಬಂದಿವೆ. ತಮ್ಮ ಮನೆ ಬಳಿ ಬರಬಾರದು ಅಂತ ನಿರ್ಬಂಧ ಹೇರಿದ್ರಂತೆ. ಆದರೂ ಸಹ ಆತ ಆಗಾಗ ಅವರ ಮನೆಗಳ ಬಳಿ ಸಂದೇಹಾಸ್ಪದವಾಗಿ ಓಡಾಡುತ್ತಿದ್ದ ಅಂತ ದಾಕ್ಷಾಯಿಣಿಯವರ ಅಳಿಯ ತೇಜ್ರಾಜ್ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ತಾವು ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿದ್ದಾಗ ಆತ ಇಂಥ ಕೃತ್ಯವೆಸಗಿದ್ದಾನೆ. ಆದರೆ ಆತನೇ ಈ ಕೃತ್ಯ ಎಸಗಿದ್ದಾನೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯವಿಲ್ಲ. ಹೀಗಾಗಿ ಪೊಲೀಸರ ತನಿಖೆಯಲ್ಲಿ ತಮ್ಮ ಅತ್ತೆಯನ್ನ ಕೊಂದಿದ್ಯಾರು ಅನ್ನೋದು ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ.
ನಮಗೆ ಯಾರೋ ಹೊಡೆದ್ಬಿಟ್ಟಿದ್ದಾರೆ, ಸ್ಪಾಟ್ ಔಟ್ ಆಗಿದೆ ಅಂತ. ಅವ್ರಿಗೆ ಇಲ್ಲಿ ಮನೇಲಿ ಯಾರೋ ಇಲ್ಲಿರೋರು ಯಾರೋ ಫೋನ್ ಮಾಡಿದಾರೆ ಅವ್ರಿಗೆ. ಸರಿ ಅಂದ್ಬಿಟ್ಟು ನಾನು ಬಂದು ನೋಡೋ ವರ್ಷದಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅವರು. ನೀವು ಅವ್ರ ಅಳಿಯ? ಹೌದು, ಎರಡನೇ ಅಳಿಯ. ಎಷ್ಟು ಜನ ಮಕ್ಕಳು? ಇಬ್ರು ಹೆಣ್ಮಕ್ಳು. ವೀರಭದ್ರಪ್ಪ ಅಂತ ಅಂದ್ರೆ ಅವ್ರ ಸೋದ್ರ ಮಾವ, ಅವ್ರಿಗೆ ಮಾವ ಆಗಿದ್ರು. ಆಗ್ಬೇಕಾದ್ರೆ ಯಾರು ಇರ್ಲಿಲ್ಲ, ನಮ್ಗೂ ಗೊತ್ತಿಲ್ಲ. ಕೊಡ್ಲಿಯಿಂದ ಕೋಪ ಏನಿದೆ ಅಂತ ಮನೆಗ್ ಬರ್ಬೇಡಿ ಅಂತ ನಾವು ಅವ್ನಿಗೆ ಹೇಳಿದ್ವಿ. ನಾವು ಅವ್ನಿಗೆ ನಮ್ಮ ಮನೆಗ್ ಬರಲೇಬೇಡ ನೀನು ಹಾಗೆ ಹೇಗೆ ಅಂತ. ಅದಕ್ಕೆ ಅವನು ಅವಾಗ ಅಲ್ಲಲ್ಲಿ ಫಾಲೋ ಮಾಡೋಣ. ಯಾವಾಗ್ಲೂ ನಾವೆಲ್ಲ ಹೋಗ್ತೀವಿ, ನಾವು ಅಲ್ಲಿ ನಮ್ದು ತೋಟದ ಗುಡ್ದಲ್ಲಿ ಒಂದು ಮನೆ ಇದೆ, ಅಲ್ಗೂ ಬರಬೇಡ ಅಂತ ಅಂದ್ರೂ ಅಲ್ಲೂ ಅಂದ್ರೆ ಮನೆ ಒಳಗೆ ಬರ್ತಿರ್ಲಿಲ್ಲ. ಬಂದು ನೋಡ್ಕೊಂಡು ವಾಚ್ ಮಾಡೋದು ಹಂಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದ. ಲಾಸ್ಟ್ಗೆ ಅವ್ನು ಮಾಡಿದಾನ, ಯಾರು ಮಾಡಿದಾರ ಅಂತ ನಮಗೂ ಗೊತ್ತಿಲ್ಲ. ವೈಯಕ್ತಿಕ ಏನು ಅಂತ ಏನಾದ್ರು ಅದು ನಮಗೂ ಗೊತ್ತಾಗ್ತಾ ಇಲ್ಲ. ಸಂಬಂಧ ಇಲ್ಲ 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 ಏನಾಗಿದೆ ಗೊತ್ತಿಲ್ಲ. ಮಠ ಮಧ್ಯಾಹ್ನ ಮರ್ಡರ್ಗೆ ಬೆಚ್ಚಿ ಬಿದ್ದ ಜನ. ನಡು ರಸ್ತೆಯಲ್ಲಿ ಹರಿದ ನೆತ್ತರಿನಿಂದ ಜನರಿಗೆ ಆತಂಕ. ಬೆಂಗಳೂರು ಸುತ್ತಮುತ್ತ ಇತ್ತೀಚಿನ ದಿನಗಳಲ್ಲಿ ಭೂಮಿಗೆ ವಿಪರೀತ ಬೆಲೆ ಇದೆ. ಇದರಿಂದಾಗಿ ಸಂಬಂಧಗಳನ್ನ ಸಹ ಜನರು ಲೆಕ್ಕಿಸುತ್ತಿಲ್ಲ. ಇದರ ನಡುವೆ ಅನೈತಿಕ ಸಂಬಂಧಗಳು ಕೂಡ ಹೆಚ್ಚಿವೆ. ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆಯಲ್ಲಿ ನಡೆದಿರುವ ಮಹಿಳೆ ಹತ್ಯೆಗೆ ಆಸ್ತಿ ವಿವಾದ ಅನ್ನೋದು ಒಂದು ಕಾರಣವಾದ್ರೆ, ಆಕೆಯನ್ನ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸುತ್ತಿರೋ ವೀರಭದ್ರಪ್ಪನ ಜೊತೆ ಅನೈತಿಕ ಸಂಬಂಧ ಇತ್ತು ಅನ್ನೋದು ಇನ್ನೊಂದು ಕಾರಣವಾಗಿದೆ. ಆದರೆ ಕೊಲೆಗೆ ನಿಖರ ಕಾರಣ ಮಾತ್ರ ಗೊತ್ತಾಗುತ್ತಿಲ್ಲ. ಇನ್ನೊಂದೆಡೆ ಪೊಲೀಸರು ಕೊಲೆಯಾದ ಜಾಗದಲ್ಲಿ ಮಹಜರು ಮಾಡಿದರೂ ಸಹ ಕೊಲೆಗಾರ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತಿಲ್ಲ. ಆದರೆ ಮಹಿಳೆಯ ಸಂಬಂಧಿ ವೀರಭದ್ರಪ್ಪನತ್ತ ಎಲ್ಲರ ಅನುಮಾನದ ಕಣ್ಣುಗಳು ಬಿಟ್ಟಿವೆ. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಕೇವಲ 1 ಗಂಟೆಯ ಪ್ರಯಾಣ ಹಿಡಿಯೋ ಕುದುರೆಗೆರೆಯಲ್ಲಿ ಮಠ ಮಧ್ಯಾಹ್ನ ನಡೆದಿರೋ ಈ ಹತ್ಯೆಯಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿ ಕೊಡಲಿಯಿಂದ ಮಹಿಳೆಯನ್ನ ಕೊಚ್ಚಿ ಕೊಂದಿರುವುದರಿಂದ ಜನರು ಆತಂಕದಿಂದ ಬದುಕುವಂತಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಸುಪಾಸಿನಲ್ಲೇ ಮಠ ಮಧ್ಯಾಹ್ನ ಕೊಲೆಗಳು ನಡೀತಿವೆ. ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಿಡಿತಕ್ಕೆ ಸಿಗ್ತಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ರಾಜಧಾನಿಯ ಮಗ್ಗುಲಲ್ಲೇ ಮಠ ಮಧ್ಯಾಹ್ನ ನಡೆದಿರೋ ಈ ಕೊಲೆಯಿಂದ ಜನ ತೀವ್ರ ಆತಂಕಕ್ಕೆ ಒಳಗಾಗಿರೋದು ಮಾತ್ರ ಸುಳ್ಳಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಸುತ್ತಮುತ್ತ ಭೂಮಿಗೆ ವಿಪರೀತ ಬೆಲೆ ಬರ್ತಿದೆ. ಇದರಿಂದ ಸಂಬಂಧಗಳಿಗೆ ಬೆಲೆಯೇ ಇಲ್ಲವಂತಾಗಿದೆ. ಇದರ ನಡುವೆ ಮಠ ಮಧ್ಯಾಹ್ನ ಒಬ್ಬ ಮಹಿಳೆಯನ್ನ ಕೊಡಲಿಯಿಂದ ಕೊಚ್ಚಿ ಕೊಂದಿದ್ದಾರೆ. ಜನ ಓಡಾಡೋ ವೇಳೆಯೇ ಈ ರೀತಿ ಮಹಿಳೆಯನ್ನ ಕೊಚ್ಚಿ ಕೊಂದಿರೋದು ಜನರಲ್ಲಿ ಭಾರಿ ಆತಂಕ ಮೂಡಿಸಿದೆ. ಅಲ್ಲದೆ ಕಾನೂನು ಸುವ್ಯವಸ್ಥೆ ಕುರಿತು ಹಲವು ಪ್ರಶ್ನೆಗಳು ಎದ್ದಿವೆ. ಮಠ ಮಧ್ಯಾಹ್ನ ಈ ರೀತಿ ಕೊಚ್ಚಿ ಕೊಂದರೆ ರಾತ್ರಿ ವೇಳೆ ಓಡಾಡೋದು ಹೇಗೆ ಅನ್ನೋದಕ್ಕೆ ಪೊಲೀಸರೇ ಉತ್ತರ ನೀಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.